ಮೇನ್ ಉದ್ದೇಶ ಈ ವಿಡಿಯೋ ಮಾಡೋಕ್ಕೇನಂದ್ರೆ ನಿಮ್ಮ ಗಾಡೀಲಿ ಇಂಜಿನು ಸ್ವಲ್ಪ ನೋಡ್ತಾ ಇರಿ. ಯಾಕಂದ್ರೆ ಕಾರ್ನವ್ರು ಎಷ್ಟು ಹೊಡೆದಾಡ್ತಿದಾರಲ್ಲ, ಬೈಕ್ನವ್ರು ಯಾರು ತಲೆ ಕೆಡ್ಸ್ಕೊತಿಲ್ಲ. ಟೂ ವೀಲರ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಇದೆ. ಯಾಕಂದ್ರೆ ಜಾಸ್ತಿ ನಾವು ಓಡಾಡೋ ಟೂ ವೀಲರ್ ತಾನೆ. ಇನ್ಶೂರೆನ್ಸ್ ಅವರು ಇಂಜಿನ್ ಕ್ಲೈಮ್ ಕೊಡ್ತಿಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಬೇಕು, ಎಥನಾಲ್ ಬ್ಲೆಂಡ್ ಇಂದ ಇಂಜಿನ್ ಪ್ರಾಬ್ಲಮ್ ಐತೆ, ಅದಕ್ಕೆ ನಾವು ಕ್ಲೈಮ್ ಕೊಡಲ್ಲ ಅಂತ. ಈಗ ಎಥನಾಲ್ ಆಲ್ರೆಡಿ ಮಿಕ್ಸ್ ಆಗಿ ಬರ್ತಾ ಇದೆಯಲ್ಲ ಪೆಟ್ರೋಲ್ ಬಂಕ್ ಅಲ್ಲೂ ಬರ್ತಿದೆ, 10% ಆಲ್ರೆಡಿ ಇದೆ. ಸೊ ಹಂಗಿದ್ರೆ ಪೆಟ್ರೋಲ್ ರೇಟ್ ಇನ್ನೂ ಕಮ್ಮಿ ಆಗಿಲ್ಲ ಮತ್ತೆ ಅದೇ ಇರೋದಲ್ಲ ಮೇನು. ಕ್ರೂಡ್ ಆಯಿಲ್ ಪ್ರೈಸು ಕಮ್ಮಿ ಆಗಿದೆ, ಯಾವಾಗ ಪೆಟ್ರೋಲ್ ಪ್ರೈಸ್ ಕಮ್ಮಿ ಮಾಡಿದೆ. ಸೊ ಅಂತ ಕಾರ್ ಮೇಲೆ ಇಂಪ್ಯಾಕ್ಟ್ ಏನಿದೆ, ಯಾರು ಚೆಕ್ ಮಾಡಿದ್ದಾರೆ, ಎಲ್ಲಿ ರಿಲೀಸ್ ಮಾಡಿದ್ದಾರೆ, ಗೌರ್ಮೆಂಟ್ ಏನಾದ್ರು ರಿಲೀಸ್ ಮಾಡಿದಾರಾ, ಡಾಟಾ ಇದೆಯಾ? ಓಕೆ, ಈ ಸ್ಪೆಸಿಫಿಕ್ ವೆಹಿಕಲ್ಸ್, ಈ ಇಯರ್ ವೆಹಿಕಲ್ಸ್ ನಾವು ಟೆಸ್ಟ್ ಮಾಡಿದೀವಿ, ಇದರಿಂದ ಏನೂ ಇಂಪ್ಯಾಕ್ಟ್ ಇಲ್ಲ ಅಂತ ಎಲ್ಲಿ ಹೇಳಿದ್ದಾರೆ? ಓಕೆ, ಈಗ ಎಥನಾಲ್ ಬ್ಲೆಂಡ್ ಮಿಕ್ಸ್ ಮಾಡ್ತಿರೋದು ಜಸ್ಟ್ ಪೆಟ್ರೋಲ್ ಮಾತ್ರ. ಡೀಸೆಲ್ ಅಲ್ಲಿ ಏನು ಇಂಪ್ಯಾಕ್ಟ್ ಇಲ್ಲ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಎಲ್ಲದಕ್ಕೂ ಡೀಸೆಲ್ ಜಾಸ್ತಿ ಯೂಸ್ ಮಾಡೋದು. ಪೆಟ್ರೋಲ್ ಯಾರು ಯೂಸ್ ಮಾಡ್ತಾರೆ? ಕಾಮನ್ ಪೀಪಲ್ ಕಾರ್ಗೆ, ಬೈಕ್ಗೆ ಅಷ್ಟೇ ಯೂಸ್ ಮಾಡೋದು ಪೆಟ್ರೋಲ್. ಇದು ಪೀಪಲ್ಗೆ ಹೆಲ್ಪ್ ಆಗೋದಕ್ಕೆ ಮಾಡ್ತಿದಾರ ಅಥವಾ ಇನ್ನು ಟ್ರಬಲ್ ಮಾಡಕ್ಕೆ ಮಾಡ್ತಿದಾರ? ಸೊ ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ, BS6 ಸ್ಟೇಜ್ 2 ಇಂದ ಎಥನಾಲ್ ಬ್ಲೆಂಡಿಂಗು ಜಾಸ್ತಿ ಮಾಡ್ತಿದ್ದಾರೆ ಪೆಟ್ರೋಲ್ಗೆ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ಎಥನಾಲ್ ಬ್ಲೆಂಡಿಂಗು BS6 ಸ್ಟೇಜ್ 1ಗೆ 10% ಇತ್ತು. ಅಂದರೆ ನಿಮ್ಮದು 100 ml ಪೆಟ್ರೋಲ್ ಹಾಕ್ತಿದ್ರೆ 10% 10 ml ಎಥನಾಲ್ ಬ್ಲೆಂಡಿಂಗ್ ಮಾಡ್ತಿದ್ರು. ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ, ಅದ ಬ್ಲೆಂಡಿಂಗ್ನ 20% ಜಾಸ್ತಿ ಮಾಡ್ತಿದ್ದಾರೆ. ಸೊ ಅದರಿಂದ ಫಸ್ಟ್ ಆಫ್ ಆಲು ನಮಗೇನು ಇಂಡಿಯಾದಕ್ಕೆ ಏನು ಅಡ್ವಾಂಟೇಜ್ ಇದೆ, ಆದರೆ ನಿಮ್ಮ ಇಂಜಿನ್ಸ್ಗೆ, ನಿಮ್ಮ ಗಾಡಿಗಳಿಗೆ ಏನು ಡಿಸ್ಅಡ್ವಾಂಟೇಜಸ್ ಇದೆ, ಅದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸ್ಪೆಷಲಿ ಇದು ಎಥನಾಲ್ ಬ್ಲೆಂಡಿಂಗ್ ಸ್ಟಾರ್ಟ್ ಆಗಿದ್ದು BS6 ಸ್ಟೇಜ್ 1 ಇಂದ. ಸೊ BS3 ವೆಹಿಕಲ್ಸು ಇದ್ದಾವೆ, BS4 ವೆಹಿಕಲ್ಸು ಇದ್ದಾವೆ. ಸೊ ಅದ್ರ ಮೇಲೆ ಏನು ಇಂಪ್ಯಾಕ್ಟ್ ಇದೆ ಬ್ಲೆಂಡಿಂಗ್ನ, ಸೊ ಇವತ್ತು ಸ್ವಲ್ಪ ಡಿಸ್ಕಸ್ ಮಾಡೋಣ. ಯಾಕಂದರೆ ಎಲ್ಲರದು ಸ್ಪೆಸಿಫಿಕಲಿ ಇಂಜಿನ್ ಮೇಲೆ ಇಂಪ್ಯಾಕ್ಟ್ ಇದೆ. ಇಂಜಿನ್ ಇಂಪ್ಯಾಕ್ಟ್ ಆಗಲಿಲ್ಲ ಅಂದ್ರೂ ಕೊನೆಗೆ ಮೈಲೇಜ್ ಅಂತೂ ಇಂಪ್ಯಾಕ್ಟ್ ಇದ್ದೇ ಇದೆ. ಸೊ ನಿಮ್ದೇನು ಅಭಿಪ್ರಾಯ ಸದ್ಯಕ್ಕೆ ಈ ಬ್ಲೆಂಡಿಂಗ್ ಮೇಲೆ? ಈಗ ಎಥನಾಲ್ ಮಿಕ್ಸ್ ಮಾಡ್ತಿದಾರಲ್ಲ ಪೆಟ್ರೋಲ್ಗೆ, ಸೊ ಅದರಿಂದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಮಾಡ್ತಿರೋದು. ಅದು ಮೇನ್ ಕಾಸ್ ಅಲ್ಲ. ಇಲ್ಲ, ಪೆಟ್ರೋಲ್ ಕಾಸ್ಟ್ಲಿ, ಅದರಲ್ಲಿ ಎಥನಾಲ್ ಮಿಕ್ಸ್ ಮಾಡಬಹುದು, ಹಂಗಾಗಿ ಸ್ವಲ್ಪ ಕಾಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ ಅವ್ರಿಗೆ ಅಂತ ಈ ತರ ಎಥನಾಲ್ ಮಾಡ್ತಿರೋದು. ಅದು ಅಲ್ಲ ಮೇನ್ ಫ್ಯೂಚರ್ ಅದು ವೆಹಿಕಲ್ಸ್ ಮಾಡಲ್ಲ. ಇದು ಒಂದು ರೀಸನ್. ಓಕೆ, ಎಥನಾಲ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಇದೆ, ಆಯ್ತಾ. ಅದಕ್ಕಿಂತ ಮೇನ್ ಇರೋದೇನೆಂದ್ರೆ, ನಾವು ಕ್ರೂಡ್ ಆಯಿಲ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತೀವಿ. ಈಗ ರಷ್ಯಾದಿಂದ ಮಾಡ್ತೀವಿ ತಾನೆ, ಪೆಟ್ರೋಲ್ ಮಾಡಕ್ ಬೇಕಲ್ಲ. ಸೊ ಅದ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡಕ್ಕೆ ಯೋಚನೆ ಮಾಡು. 20% ಏನು ಡಿಪೆಂಡೆನ್ಸಿ ಡೈರೆಕ್ಟ್ ಕಮ್ಮಿ ಮಾಡ್ತಿದ್ಯಾ, ಆಯ್ತಾ. ಸೊ ಅದ್ರದ್ದು ರೀಸನ್ ಅದು, ಅದಕ್ಕಷ್ಟು ಪುಷ್ ಮಾಡ್ತಿದ್ದಾರೆ. ಮತ್ತೆ ಗೋಲ್ ಇರೋದು 2030 ಒಳಗೆ 30% ಹೋಗ್ಬೇಕು ಅಂತಿದೆ. ಆದ್ರೆ ನೋಡಿರೋ ಕರೆಕ್ಟ್ ಸ್ಪೀಡ್ ಪ್ರಕಾರ ನೋಡಿದ್ರೆ 50% ಹೋಗಿದೆ. ಆದರೆ ನಮಗೆ ಮೇನ್ ಪ್ರಾಬ್ಲಮ್ಸು ತುಂಬಾ ಇದಾವೆ. ನನಗೆ ಕನ್ಸರ್ನ್ ಪ್ರಾಬ್ಲಮ್ ಅಂದಿರೋದೇನೆಂದ್ರೆ, ನಮ್ದು ನಿತಿನ್ ಗಡ್ಕರಿ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ಇಂಜಿನ್ ಮೇಲೆ ಇಂಪ್ಯಾಕ್ಟ್ ಇಲ್ಲ, ಏನೂ ಇಲ್ಲ, ನೀವ್ ಯಾಕೆ ತಲೆ ಕಟ್ಸ್ಕೊತಿದ್ದೀರಾ, ಇಂಪ್ಯಾಕ್ಟ್ ಇದ್ರೆ ನಮಗೆ ಬಂದು ಹೇಳಿ ಅಂತ ತೋರಿಸಿ ಅಂತ ಪ್ರೂಫ್ ಹೇಳ್ತಿದ್ದಾರೆ. ಓಕೆ, ಇದು ಕತೆ. ಆದರೆ ಇನ್ಶೂರೆನ್ಸ್ ಕಂಪ್ನೀಸ್, ವೆಹಿಕಲ್ ಇನ್ಶೂರೆನ್ಸ್ ಕಂಪ್ನೀಸು ಇಂಜಿನ್ ನಿಮಗೆ ಇನ್ಶೂರ್ ಮಾಡ್ತಿದ್ರಲ್ಲ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಅಕಸ್ಮಾತ್ ನಿಮ್ದು ಗಾಡಿ ಇಥನಾಲ್ 20% ಕಂಪ್ಯಾಟಿಬಲ್ ಇಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ BS6 ಸ್ಟೇಜ್ 1 ಅದಕ್ಕಿಂತ ಹಳೆಯದು BS3 BS4 ಇದೆ ಅಂತ ಇಟ್ಕೊಳ್ಳಿ, ಯೋಚನೆ ಮಾಡಿ. ಆ ವೆಹಿಕಲ್ಸು ಎಥನಾಲ್ 20% ಯೂಸ್ ಮಾಡೋಕ್ಕೆ ಡಿಸೈನ್ಡೇ ಇಲ್ಲ, ಇಂಜಿನ್ ಡಿಸೈನ್ ಇಲ್ಲ, ವೆಹಿಕಲ್ಸು ಡಿಸೈನ್ ಇಲ್ಲ. ಸೊ ಅದಕ್ಕೇನಾದ್ರೂ ಇಂಜಿನ್ ಫೇಲ್ಯೂರ್ ಆಯಿತು, ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಆ ಇನ್ಶೂರೆನ್ಸ್ ಕಂಪ್ನಿದವರು ಕವರ್ ಮಾಡಲ್ಲ. ಇವೊಂದು ನೀನು ಇನ್ಶೂರೆನ್ಸ್ ತೊಗೊಂಡ್ರು ಮಾಡಲ್ಲ. ಇದು ಫಸ್ಟ್ ಮೇನ್ ದೊಡ್ಡ ಪ್ರಾಬ್ಲಮ್. ಇದನ್ನ ಗೌರ್ಮೆಂಟು ಅಡ್ರೆಸ್ ಮಾಡ್ಬೇಕು. ಅವ್ರು ಎಥನಾಲ್ 20% ಇದೆಯಲ್ಲ, ಅವ್ರು ಬಂದು ಇನ್ಶೂರೆನ್ಸ್ ಕಂಪ್ನಿ ಹತ್ರ ಹೇಳ್ಬೇಕು, ಓಕೆ ಅದನ್ನ ನಮ್ದೇನು ಇಲ್ಲ, ನೀವು ಕವರ್ ಕೊಡಿ ಅಂತ. ಅವ್ರು ಅದನ್ನ ಮಾಡ್ತೀರಿ, ಅದು ದೊಡ್ಡ ಪ್ರಾಬ್ಲಮ್. ಓಕೆ, ಇದ್ರ ಜೊತೆಗೆ ಪೆಟ್ರೋಲ್ ಬಂಕ್ ಅಲ್ಲಿ ಡೈರೆಕ್ಟ್ ಎಲ್ಲಾ ಪೆಟ್ರೋಲ್ ಬಂಕ್ ಎಲ್ಲ ಇದಕ್ಕೂ ಮಿಕ್ಸ್, ಡೈರೆಕ್ಟ್ ಮಿಕ್ಸ್. ಸ್ಟಾರ್ಟ್ 10% ಸಪ್ರೇಟ್ ಸಪ್ರೇಟ್ ಇಲ್ವಾ ಅದು? E20 ಅಂತ ಸಪ್ರೇಟ್ ಮಿಕ್ಸ್ ಇರೋ, ಸಪ್ರೇಟ್ ಮಾಮೂಲಿ ಪೆಟ್ರೋಲ್ ಸಪ್ರೇಟ್ ಇಲ್ವಾ ಈಗ? ಇಲ್ಲ ಇಲ್ಲ, ಡೈರೆಕ್ಟ್ ಎಲ್ಲದಕ್ಕೂ ಮಿಕ್ಸ್.
ಎಲ್ಲರಿಗೂ ಹಾಕೇ ಬಿಡೋದು ಈಗ. ವಾಶ್. ಹಾ ಈಗ ಹಳೆ ಇಂಜಿನ್, ಈಗ ಹೊಸ ಇಂಜಿನ್ಗಳಾದ್ರೆ BS6 ಆದ್ರೆ ಎಥನಾಲ್ ಬರ್ನ್ ಮಾಡೋದಕ್ಕೆ ಅಂತಾನೆ ಇಂಜಿನ್ ಡಿಸೈನ್ ಮಾಡಿದ್ದಾರೆ. ಹಳೆ ಇಂಜಿನ್ಗಳು ಅವ್ರು ಏನ್ ಮಾಡ್ಬೇಕು ಅವರು? ಈಗ BS4 BS3 ಗಾಡಿಗಳು ಕೆಲವೊಂದು ಹಳೆ ಗಾಡಿಗಳಿದಾವೆ. ಇನ್ನು ಕೆಲವರು ಆಯಿಲ್ ಹಾಕಿ ಯೂಸ್ ಮಾಡಿ 2 ಸ್ಟ್ರೋಕ್ ಇಂಜಿನ್ ಯೂಸ್ ಮಾಡ್ತಿದ್ದಾರೆ, ಆಯಿಲ್ ಹಾಕಿ ಓಡಿಸೋಂಥವ್ರು. ಆ ಆಯಿಲ್ ಮಿಕ್ಸ್ ಮಾಡಿದ್ರೆ ಎಥನಾಲ್ ಬ್ಲೆಂಡ್ ಗೆ ವರ್ಕ್ ಆಗತ್ತಾ? ಇಂಜಿನ್ ಪ್ರಾಬ್ಲಮ್ ಆಗಲ್ಲ. ಈಗ ಟೂ ರೀಸೆಂಟ್ ಆಗಿ ಸ್ಟ್ರೋಕ್ ನೋಡ್ತೀರಾ? ಅಲ್ಲ, ಆಗಲ್ಲ ಬಿಡು, ಟೂ ಸ್ಟ್ರೋಕ್ ಅದು. ರೀಸೆಂಟ್ ಆಗಿ ಎಥನಾಲ್ ಬ್ಲೆಂಡಿಂಗ್ ಬಂದಾದ್ಮೇಲೆ ಇಂಜಿನ್ ಬ್ಲಾಕೇಜ್ ಆಗ್ತಾ ಇದೆ. ಅದಂತೂ ಇದೆ, ಹ್ಮ್ ಅದಂತೂ ಇದೆ. ಅಂದ್ರೆ ಮೊದ್ಲ ಅಷ್ಟು ನೋಡ್ತಿರ್ಲಿಲ್ಲ ಇಶ್ಯೂಸ್. ನಾನು ರೀಸೆಂಟ್ ಆಗಿ ನೋಡ್ತಿರೋ ಇಶ್ಯೂಸ್ ಜಾಸ್ತಿ ಇಂಜಿನ್ ಅಲ್ಲಿ ಕಾರ್ಬನ್ ಡೆಪಾಸಿಟ್ ಜಾಸ್ತಿ ಆಗಿ ಇಂಜಿನ್ ಬ್ಲಾಕೇಜ್ ಆಗ್ತಾ ಇದೆ. ಸೊ ಮೇ ಬಿ ಎಥನಾಲ್ ಇಂದನೇ ಆಗ್ತಿರ್ಬೋದು. ಆಗ್ತಿರ್ಬೋದು, ಯಾಕಂದ್ರೆ ಎಥನಾಲ್ ಬ್ಲೆಂಡಿಂಗ್ ಆಲ್ಮೋಸ್ಟ್ 2021 ಇಂದ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ 10%. ಓಕೆ, ಅದು ಕತೆ. ಅದ್ರ ಜೊತೆಗೆ ಅವ್ರು ಏನ್ ಹೇಳಿದಾರೆ ಅಂದ್ರೆ, ನಿಮ್ದು ಬೇಸಿಕಲಿ ನಿಮ್ ಗಾಡಿದು ಮೇಂಟೆನೆನ್ಸ್ ಏನಿರುತ್ತಲ್ಲ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೋದು. ನೀನ್ ಹೇಳಿದಂಗೆ ನಾವು ಮೇಂಟೈನ್ ಸರಿ ಮಾಡ್ಲಿಲ್ಲ ಅಂದ್ರೆ ಕಾರ್ಬನ್ ಡೆಪಾಸಿಟ್, ರೀಬೋರಿಂಗ್ ಎಲ್ಲ ಬೇಕಾಗೋ ಪರಿಸ್ಥಿತಿ ಬರಬಹುದು, ಆಯ್ತಾ. ಸೊ ಇಂಜಿನ್ ಮೇಲಂತೂ ಇಂಪ್ಯಾಕ್ಟ್ ಇದೆ. ಅವರು ಗೌರ್ಮೆಂಟ್ ಯಾವ ಲೆವೆಲ್ ಟೆಸ್ಟ್ ಮಾಡಿದ್ದಾರೆ. ಈಗ 2010 ಅಲ್ಲಿ ಗಾಡಿ ತಗೊಂಡಿದ್ರು ಅಂತ ಇಟ್ಕೊಳ್ಳಿ, ಯಾರೋ ಕಾರ್ ತಗೊಂಡಿದ್ರು, ಈ ವರ್ಷ 15 ವರ್ಷ ಆಯ್ತು. ಅವ್ರು ಸ್ವಲ್ಪ ಫಿಟ್ ಕಂಡೀಷನ್ ಅಲ್ಲಿ ಇದ್ರೆ ಇನ್ನೂ ಅದು 5 ವರ್ಷ ಯೂಸ್ ಮಾಡ್ತಾರೆ. ಸೊ ಅದು BS3 ಅಲ್ಲ, BS3ಗಿಂತ ಹಿಂದಿಂದು. ಸೊ ಅಂತ ಕಾರ್ ಮೇಲೆ ಇಂಪ್ಯಾಕ್ಟ್ ಏನಿದೆ, ಯಾರು ಚೆಕ್ ಮಾಡಿದ್ದಾರೆ, ಎಲ್ಲಿ ರಿಲೀಸ್ ಮಾಡಿದ್ದಾರೆ, ಗೌರ್ಮೆಂಟ್ ಏನಾದ್ರು ರಿಲೀಸ್ ಮಾಡಿದಾರಾ, ಡಾಟಾ ಇದೆಯಾ? ಓಕೆ, ಈ ಸ್ಪೆಸಿಫಿಕ್ ವೆಹಿಕಲ್ಸ್, ಈ ಇಯರ್ ವೆಹಿಕಲ್ಸ್ ನಾವು ಟೆಸ್ಟ್ ಮಾಡಿದೀವಿ, ಇದರಿಂದ ಏನೂ ಇಂಪ್ಯಾಕ್ಟ್ ಇಲ್ಲ ಅಂತ ಎಲ್ಲಿ ಹೇಳಿದ್ದಾರೆ? ಅದನ್ನ ಯಾವ ಡೇಟಾ ನನಗೆ ಗೊತ್ತಿದ್ದಂಗೆ ಶೇರ್ಡ್ ಇಲ್ಲ ಎಲ್ಲೂ ಕ್ಲಿಯರ್ ಆಗಿ. ಓಕೆ, ಅದು ಒಂದು ಪ್ರಾಬ್ಲಮ್. ಅದ್ರ ಜೊತೆಗೆ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ನಿಮ್ದು ಗಾಡಿದು ಮೈಲೇಜ್ ಇದೆಯಲ್ಲ, ಓಕೆ, 3 to 5% ಕಮ್ಮಿ ಆಗುತ್ತೆ. ಆಗುತ್ತದೆ ಆಫ್ ಕೋರ್ಸ್, ಯಾಕಂದ್ರೆ ಬರ್ನಿಂಗ್ ಅಷ್ಟು ಕ್ಲೀನ್ ಆಗಿ ಆಗಲ್ಲ ಅಂತಂದ್ಮೇಲೆ ಸೊ ಮೈಲೇಜ್ ಕಮ್ಮಿ ಆಗೇ ಆಗುತ್ತೆ. ಓಕೆ, ಈಗ ಎಥನಾಲ್ ಬ್ಲೆಂಡ್ ಮಿಕ್ಸ್ ಮಾಡ್ತಿರೋದು ಜಸ್ಟ್ ಪೆಟ್ರೋಲ್ ಮಾತ್ರ, ಪೆಟ್ರೋಲ್ ಮಾತ್ರ, ಡೀಸೆಲ್ ಅಲ್ಲಿ ಏನು ಇಂಪ್ಯಾಕ್ಟ್ ಇಲ್ಲ. ಡೀಸೆಲ್ ಅಲ್ಲಿ ಇಲ್ಲ. ಸೊ ಇವರು ಇನ್ ಕಾಸ್ಟ್ ಅಲ್ಲಿ ಕಡಿಮೆ ಮಾಡ್ದಂಗಾಯ್ತು. ಮೋಸ್ಟ್ ಆಫ್ ದ ಕ್ರೂಡ್ ಆಯಿಲ್ ಇಂಪೋರ್ಟ್ ಆಗಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಎಲ್ಲದಕ್ಕೂ ಡೀಸೆಲ್ ಜಾಸ್ತಿ ಯೂಸ್ ಮಾಡೋದು. ಪೆಟ್ರೋಲ್ ಯಾರು ಯೂಸ್ ಮಾಡ್ತಾರೆ? ಕಾಮನ್ ಪೀಪಲ್ ಕಾರ್ಗೆ, ಬೈಕ್ಗೆ ಅಷ್ಟೇ ಯೂಸ್ ಮಾಡೋದು ಪೆಟ್ರೋಲ್. ಯಾವ ದೊಡ್ಡ ಗಾಡಿಗೂ ಯೂಸ್ ಮಾಡಲ್ಲ ಪೆಟ್ರೋಲ್ನ. ಮತ್ತೆ ಏನಕ್ಕೆ ಮಾಡ್ತಿದ್ದಾರೆ ಅಂತ, ಕಾಸ್ಟ್ ಕಡಿಮೆ ಮಾಡ್ದಂಗ ಆಗಲ್ಲ. ಮೇನ್ ಕಾಸ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತಿಲ್ಲ. ಇಲ್ಲಿ ಪೀಪಲ್ಗೆ ಬರ್ಡನ್ ಆಗ್ತಿದೆ ಜಾಸ್ತಿ, ಯಾಕಂದ್ರೆ ಅದರಿಂದ ಇಂಜಿನ್ ಮೈಲೇಜ್ ಕಡಿಮೆ ಆಯ್ತು, ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು, ಪರ್ಸನ್ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾನೆ, ಮತ್ತೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಇಂಜಿನ್, ಮತ್ತೆ ಶೋರೂಮ್ಗೆ ಹೋಗಿ ಅದಕ್ಕೆ ಸರ್ವಿಸ್ ಖರ್ಚು ಮಾಡ್ಬೇಕು, ಸರ್ವಿಸ್ ಪೀರಿಯಡ್ ಬೇಗ ಬೇಗ ಸರ್ವಿಸ್ ಮಾಡಿಸ್ಬೇಕು. ಇದು ಪೀಪಲ್ಗೆ ಹೆಲ್ಪ್ ಆಗೋದಕ್ಕೆ ಮಾಡ್ತಿದಾರ ಅಥವಾ ಇನ್ನು ಟ್ರಬಲ್ ಮಾಡಕ್ಕೆ ಮಾಡ್ತಿದಾರ? ನಂಗೆ ಇನ್ನೊಂದು ಕ್ವಶನ್ ನಂಗೆ ಇನ್ನೂ ಡೌಟ್ ಇರೋದು, ಈಗ ಎಥನಾಲ್ ಆಲ್ರೆಡಿ ಮಿಕ್ಸ್ ಆಗಿ ಬರ್ತಾ ಇದೆಯಲ್ಲ ಪೆಟ್ರೋಲ್ ಬಂಕಲ್ಲೂ? ಬರ್ತಿದೆ, 10% ಆಲ್ರೆಡಿ ಇದೆ. ಸೊ ಹಂಗಿದ್ರೆ ಪೆಟ್ರೋಲ್ ರೇಟ್ ಯಾಕೆ ಇನ್ನೂ ಕಮ್ಮಿ ಆಗಿಲ್ಲ? ಮತ್ತೆ ಅದೇ ಇರೋದಲ್ಲ ಮೇನು, ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆಗಿದೆ. ಯಾವಾಗ ಪೆಟ್ರೋಲ್ ಪ್ರೈಸ್ ಕಮ್ಮಿ ಮಾಡಿದ್ರು? ಮತ್ ಇವ್ ಪ್ರೈಸ್ ಎಲ್ಲ ಕಡಿಮೆ ಮಾಡಿ ಅವ್ರ ದುಡ್ಡು ಮಾಡಕ್ಕೋಸ್ಕರ ನಮ್ಮ ಹತ್ರ ಪ್ರೈಸ್ ಎಲ್ಲ ಅವ್ರದ್ ಕಡಿಮೆ ಮಾಡ್ಕೊಂಡು ಅವ್ರು ತಗೊಂಡ್ ತಿಂತ ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳಷ್ಟೇ ಇಸ್ಕೊತಿದ್ದಾರೆ. ನಮ್ಗೆ ಯಾಕೆ ಎಥನಾಲ್ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಿದ್ದಾರೆ? ಹಂಗಂದ್ರೆ ಅದೇ ಇರೋದು, 102 ಅಂದ್ರೆ ನಂಗೆ ಪ್ಯೂರ್ ಪೆಟ್ರೋಲೇ ಕೊಡಿ. ಅದನ್ನೇ ಹೇಳೋದು. ಈಗ ತುಂಬಾ ಜನ ಏನ್ ಕೇಳ್ತಿದಾರೆ ಅಂದ್ರೆ, ಇನ್ನೊಂದು ವೇರಿಯಂಟ್ ಪೆಟ್ರೋಲ್ ಕೊಡಿ, ಅದ್ರ 100% ಪೆಟ್ರೋಲ್ ಇರ್ಲಿ, ಅದು ಬೇಕಂದ್ರೆ 10 ರೂಪಾಯಿ ಜಾಸ್ತಿ ತಗೊಳ್ಳಿ, ನಾವು ಕೊಡ್ತೀವಿ, ಆಯ್ತಾ. ಅದನ್ನು ಕೇಳ್ತಿದಾರೆ ತುಂಬಾ ಜನ. ಆದ್ರೆ ಅದನ್ನ ಮಾಡಕ್ಕಾಗಲ್ಲ ಅವ್ರನ್ನ, ಅದು ಇಂಪ್ಲಿಮೆಂಟೇಶನ್ ತುಂಬಾ ಕಷ್ಟ. ಅದಕ್ಕೆ ಕರೆಂಟ್ಲಿ ಏನ್ ಹೇಳಿದಾರೆ ಅಂದ್ರೆ, ಮೈಲೇಜ್ ಮೇಲೆ ಇಂಪ್ಯಾಕ್ಟ್ ಇದೆ. ಅದಕ್ಕೆ ಮೈಲೇಜ್ ಯಾಕೆ ಇಂಪ್ಯಾಕ್ಟ್ ಇದೆ ಅಂದ್ರೆ, ಇದ್ರದ್ದು ಎಥನಾಲ್ ಅದು ಎನರ್ಜಿ ಡೆನ್ಸಿಟಿ ಕಮ್ಮಿ ಇದೆ ಬೇಸಿಕಲಿ. ಮತ್ತೆ ಎಥನಾಲ್ ಪ್ರೊಡಕ್ಷನ್ ಎಲ್ಲಾಗತ್ತೆ? ಕಬ್ಬಲ್ಲಿ, ನೀವು ಕಬ್ಬಿಂದಾನು ಎಥನಾಲ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅವ್ರು ಏನ್ ಹೇಳ್ತಿದಾರೆ, ಅಗ್ರಿಕಲ್ಚರ್ ಇನ್ಕಮು ಬರುತ್ತೆ, ನಾವು ಫಾರ್ಮರ್ಸ್ಗೂ ಸಪೋರ್ಟ್ ಮಾಡ್ತಿದೀವಿ ಅಂತ. ಕರೆಕ್ಟು, ಫಾರ್ಮರ್ಸ್ಗೆ ಸಪೋರ್ಟ್ ಮಾಡಿ, ಬೇಡ ಅನ್ನಲ್ಲ. ಪ್ರೈಸ್ ಆದ್ರೂ ಕಮ್ಮಿ ಮಾಡಿ, ಮೈಲೇಜ್ ಇಂಪ್ಯಾಕ್ಟ್ ಆಗ್ತಿದೆ ನಮ್ಗೆ, ಗಾಡಿ ಮೇಂಟೆನೆನ್ಸ್ ಇದೆ, ಪ್ರೈಸ್ ಕಮ್ಮಿ ಮಾಡಿ ನಮ್ಗೆ. ಅಟ್ಲೀಸ್ಟ್ ನಮ್ಗಾದ್ರೂ ಅಲ್ಲಾದ್ರೂ ಒಂಚೂರು ಉಳಿಲಿ, ಅದನ್ನ ನಾವು ಮೇಂಟೆನೆನ್ಸ್ ಹಾಕೋತೀವಿ, ಎಲ್ಲಾದ್ರೂ ಹಾಕೋತೀವಿ. ಪ್ರೈಸ್ ಏನು ಅಲ್ಲಾಡ್ತಾ ಇಲ್ಲ, ಅಲ್ಲೇ ಅಷ್ಟೇ ಇದೆ. ಸೊ
ಇದರಿಂದ ಪ್ರಾಬ್ಲಮ್ ಬರ್ತಿದೆ. ಮತ್ತೆ ಕೆಲ ಜನ ಹೇಳ್ತಿದ್ದಾರೆ ಹೈ ಅಪ್ಟೇನ್ ಪೆಟ್ರೋಲ್ ಬರುತ್ತೆ, ಸ್ಪೀಡ್ ಎಲ್ಲ ಗೊತ್ತಿದೆ ನಿಮ್ಗೆ ಎಲ್ರಿಗೂ, ಹ್ಮ್. ಅದರಲ್ಲೂ ಬ್ಲೆಂಡ್ ಬರ್ತಿದೆ. ಸೊ ತುಂಬಾ ಜನ ಏನ್ ಅನ್ಕೊಂಡ್ರು ಗೊತ್ತಾ, ಫಸ್ಟ್ ರೆಸ್ಪಾನ್ಸ್ ಏನ್ ಬಂತಂದ್ರೆ ಹೈ ಆಕ್ಟೇನ್ ಪೆಟ್ರೋಲ್ ಹಾಕಿಸ್ತೀನಿ ಅದ್ರಲ್ಲಿ ಇರಲ್ಲ ಅಂತ. ಇಲ್ಲ, ಎಲ್ಲದರಲ್ಲೂ ಬರ್ತಿದೆ. ನೀನ್ ಹೈ ಆಕ್ಟೇನ್ ಆದ್ರೂ ಹಾಕ್ಸು, ನಾರ್ಮಲ್ ಪೆಟ್ರೋಲ್ ಆದ್ರೂ ಹಾಕ್ಸು, ನಿಮ್ಗೆ ಬರೋದೆ ಇಥನಾಲ್ ಬ್ಲೆಂಡ್ ಬರೋದೆ, ಏನೂ ಆಪ್ಷನ್ ಇಲ್ಲ. ಆದ್ರೆ ನಿಮ್ ಮೇನ್ ಉದ್ದೇಶ ಈ ವಿಡಿಯೋ ಮಾಡೋಕೆ ಏನಂದ್ರೆ ನಿಮ್ ಗಾಡಿಲಿ ಇಂಜಿನ್ ಸ್ವಲ್ಪ ನೋಡ್ತಾ ಇರಿ. ಯಾಕಂದ್ರೆ ಕಾರ್ನವ್ರು ಎಷ್ಟು ಓಡಾಡ್ತಿದಾರಲ್ಲ, ಬೈಕ್ನವ್ರು ಯಾರು ತಲೆ ಕಟ್ಸ್ಕೊತಿಲ್ಲ. ಟೂ ವೀಲರ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಇದೆ, ಯಾಕಂದ್ರೆ ಜಾಸ್ತಿ ನಾವು ಓಡಾಡೋ ಟೂ ವೀಲರ್ ತಾನೆ. ಸೊ ಅದ್ರ ಮೇಲೆ ಜಾಸ್ತಿ ಮೈಲೇಜ್ ಅಂತೂ ಬಿದ್ದೇ ಬೀಳುತ್ತೆ, ಇಂಜಿನ್ ಮೇಲೂ ಇಂಪ್ಯಾಕ್ಟ್ ಇದೆ, ನೋಡ್ತಾ ಇರಿ. ಮತ್ತೆ ತುಂಬಾ ಜನ ಬೈಕ್ಸು ನನ್ಗನ್ಸೋಬಿಟ್ಟು ಕೋಟ್ಯಾಂತರ ಬೈಕ್ಸ್ ಇದಾವೆ, ಅಟ್ಲೀಸ್ಟ್ BS4 BS3 ಸದ್ಯಕ್ಕೆ. ಸೊ ಅವ್ರ ಮೇಲೂ ಇಂಪ್ಯಾಕ್ಟ್ ಇದೆ. ಮತ್ತೆ BS6 ಗೊತ್ತಿಲ್ಲ, ಫೇಸ್ 1 ಅವು ಎಥನಾಲ್ ಬ್ಲೆಂಡು 10% ಅಷ್ಟೇ ಇದೆ, ಅದ್ರದ್ದು ಏನಾಗುತ್ತೋ ಕತೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಕಾಮಿಡಿ ಏನಂದ್ರೆ BS6ಗಿಂತ ಮುಂಚೆ ಕೆಲವೊಂದು ಇಂಜಿನ್ಸು ಎಥನಾಲ್ ಕಂಪ್ಯಾಟಿಬಲ್ ಅಂತ ರಿಲೀಸ್ ಮಾಡಿದ್ರು, ಅಂದ್ರೆ ಟು ಸಮ್ ಎಕ್ಸ್ಟೆಂಟ್ ಎಥನಾಲ್ ಮೇಲೆ ರನ್ ಆಗುತ್ತೆ ಅಂತ, ಪ್ಯೂರ್ ರನ್ ಆಗಲ್ಲ. ಅವ್ರ ಮೇಲೂ ಡೌಟ್ ಬರ್ತಿದೆ, ಯಾಕಂದ್ರೆ ಎಲ್ಲ ಇಂಜಿನ್ಸ್ ಕಂಪ್ಯಾಟಿಬಲ್ ಇಲ್ಲ, ಅದು ಒಂದಿದೆ. ಸೊ ಈಗ ಬರ್ತಾ ಬರ್ತಾ ಬ್ಲೆಂಡಿಂಗ್ ಅವ್ರು ಇನ್ಕ್ರೀಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಈ BS6 ಸ್ಟೇಜ್ 2 ಕಾರ್ ತಗೋತೀನಿ, ಎಥನಾಲ್ ಅದು ಸಪೋರ್ಟೆಡ್ ಇದೆ, ಬ್ಲೆಂಡು 20% ಎಥನಾಲ್ ಕ್ಯಾನ್ ರನ್ ಅಂತ ಇದೆ. ಇನ್ನೊಂದ್ 2 ವರ್ಷಕ್ಕೆ 2027ಗೆ 30% ಮಾಡ್ಬಿಟ್ರು. ಈಗ ನಾನೇನ್ ಮಾಡ್ಲಿ, BS6 ಸ್ಟೇಜ್ 2 ಕಾರ್ ತಗೊಂಡವನು ನಾನೆಲ್ಲಿ ಹೋಗ್ಬೇಕು? ನಂದು ಗಾಡಿ ಪ್ರಾಬ್ಲಮು, 2021 ತಗೊಂಡವನು ಗಾಡಿ ಇನ್ನ ಪ್ರಾಬ್ಲಮ್. ಸೊ ಇವರು ರಿಸರ್ಚ್ ಡಾಟಾ ಕ್ಲಿಯರ್ ಆಗಿ ರಿಲೀಸ್ ಮಾಡಬೇಕು. ಪ್ಲಸ್ ಇನ್ಶೂರೆನ್ಸ್ ಏನಿದೆಯಲ್ಲ ಅವ್ರು ಕ್ಲಿಯರ್ ಆಗಿ ಹೇಳ್ಬೇಕು, ಇಂಜಿನ್ ಕವರ್ ಯಾರು ತಗೋತಿರ್ತಾರ ಇಂಜಿನ್ ಕವರ್ ಕೊಡ್ಲೇಬೇಕಾಗತ್ತೆ. ನಾವು ಟೆಸ್ಟ್ ಮಾಡಿದೀವಿ, ನಾವು ಗ್ಯಾರಂಟಿ ತಗೋತೀವಿ ಅಂತ. ಅದಾಗ್ಲಿಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಇವರು ನಿತಿನ್ ಗಡ್ಕರಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಯಾವ್ದು ಇಂಜಿನ್ ಪ್ರಾಬ್ಲಮ್ ಇಲ್ಲ, ಯಾವ್ದಾದ್ರು ಇದ್ರೆ ತಗೊಂಬನ್ನಿ ಅಂದ್ರೆ ವಿತ್ ಪ್ರೂಫ್ ತಗೊಂಬನ್ನಿ ಅಂತ. ಎಲ್ಲ ಟೆಸ್ಟ್ ಮಾಡಿದೀವಿ, ಎಲ್ಲ ಕರೆಕ್ಟ್ ಆಗಿದೆ. ಅದ್ ನೀನ್ ಹೆಂಗ್ ಪ್ರೂವ್ ಮಾಡ್ತೀಯಪ್ಪ? ಎಥನಾಲ್ ಇಂದಾನೇ ಆಯ್ತು ಇದು ಅಂತ ಅವನಂತಾನೆ ನೀನ್ ಯಾವ್ದೋ ದುಬಾಕ್ ಪೆಟ್ರೋಲ್ ಹಾಕ್ಸಿದ್ಯಾ, ಏನೋ ಮಿಕ್ಸ್ ಮಾಡಿದ್ಯಾ ನೀನು, ಹಂಗಿದೆ ಹಂಗಾಗಿ. ಯಾಕಂದ್ರೆ ನೀನು ಎಥನಾಲ್ ಇಂದಾನೇ ಆಯ್ತು ಅಂತ ಪ್ರೂವ್ ಮಾಡಕ್ಕೆ ಏನ್ ಪ್ರಾಪರ್ ಇಲ್ವಲ್ಲ. ಇವಾಗ ಅದಕ್ಕೇನು ಬೆಂಕಿ ಬರ್ಬೇಕು, ಸ್ಪಾರ್ಕ್ ಬರ್ಬೇಕು, ಪೆಟ್ರೋಲ್ ಬರ್ಬೇಕು, ಅದ್ ಬರ್ನ್ ಆಗ್ಬೇಕು, ಕಂಬಷನ್ ಆಗ್ಬೇಕು. ನೀನೇನ್ ಪ್ರೂವ್ ಮಾಡ್ತೀಯ ಅದನ್ನ? ಅದು ಪ್ರೂವ್ ನಾವ್ ಪ್ರೂವ್ ಮಾಡ್ಬೇಕು ನಾವು ಕಾಮನ್ ಪೀಪಲ್ ಪ್ರೂವ್ ಮಾಡಕ್ ಆಗಲ್ಲ. ಇನ್ಸ್ಟಿಟ್ಯೂಟ್ ಅವರು ರಿಸರ್ಚ್ ಮಾಡಿ ಟೆಸ್ಟ್ ಮಾಡಿ, ಯಾಕಂದ್ರೆ ಎಥನಾಲ್ ಶುಗರ್ ಕೇನು ಕಾರ್ನ್ ಇದ್ರಲ್ಲಿ ಮಾಡ್ತಾರಲ್ಲ, ಅದು ಬರ್ನ್ ಆಗಿದ್ದು ಕಾರ್ಬನ್ ಕಂಪೋಸಿಟ್ ಇದ್ದೇ ಇರುತ್ತೆ, ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಅದಕ್ಕೆಲ್ಲ ಟೆಸ್ಟ್ ಮಾಡ್ಸಕ್ಕೆ ಎಲ್ಲ ಕಾಮನ್ ಪೀಪಲ್ ಎಲ್ಲರೂ ಎಲ್ಲಿ ಮಾಡಿಸ್ಕೊಂಡು ಕೂತ್ಕೊಳಕ್ ಆಗುತ್ತೆ? ಇಲ್ಲ, ಇದಕ್ಕೆ ಬೆಸ್ಟ್ ಆಪ್ಷನ್ ಇರೋದೇನ್ ಗೊತ್ತಾ, ಗೌರ್ಮೆಂಟು ಪ್ರತಿಯೊಂದು ವೆಹಿಕಲ್ ಕಂಪ್ಯಾಟಿಬಲ್ ನಮ್ಗೆ ಏನ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, BS3 BS4 ಅಟ್ ಲೀಸ್ಟ್ ಎಲ್ಲಾ ಕ್ಯಾಟಗರಿ ಒಂದೊಂದು ವೆಹಿಕಲ್ ಟೆಸ್ಟ್, ಇಷ್ಟಿಷ್ಟು ಕಿಲೋಮೀಟರ್ ಟೆಸ್ಟ್ ಮಾಡಿದೀವಿ, ಟೆಸ್ಟ್ ಮಾಡಿ ಇಂಜಿನ್ ಅಲ್ಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ ಯೂಶಲ್ ಕಂಪೇರ್ ಮಾಡಿದ್ರೆ, ಅದ್ರದ್ದು ಡೇಟಾನ ಪ್ರೊವೈಡ್ ಮಾಡಬೇಕು ಎಲ್ರಿಗೂ, ಸ್ಪೆಷಲಿ ಇನ್ಶೂರೆನ್ಸ್ ಪ್ರೊವೈಡ್ ಮಾಡೋದು. ಆ ಪ್ರೊವೈಡ್ ಮಾಡಿದ್ರೆ ಡೇಟಾ ನಾವು ಇದನ್ನ ಟೆಸ್ಟ್ ಮಾಡಿದ್ವಿ, ಇಶ್ಯೂ ಇಲ್ಲ ಅಂತ ಅವರೇ ಪ್ರೂವ್ ಮಾಡಿದ್ರೆ ಇನ್ಶೂರೆನ್ಸ್ ದವರು ಅಂತಾರೆ, ನಾವು ಸುಮ್ಮನಾಗ್ತೀವಿ. ಅವ್ರು ಕೊಡದ ನೀವು ನಮ್ಗೊಂದು ಎಕ್ಸಾಂಪಲ್ ಕೊಡಿ, ಗಾಡಿ ಯಾರು ಎಕ್ಸೆಪ್ಟ್ ಮಾಡ್ಕೋತಾರೆ ಹೇಳಿ? ಫಸ್ಟ್ ಆಫ್ ಆಲ್ ನಾವು ಇನ್ಶೂರೆನ್ಸ್ ಅವ್ರ ಹತ್ರನೇ ಎಲ್ಲೋ ಟಚ್ ಆಗಿದೆ ಅಂದ್ರೆ ಅವರೇ ಫಸ್ಟ್ 4 ದಿನ ತಗೋತಾರೆ ಗುದ್ದಾಡ್ಸಿ ನಮ್ಗೆ. ಇನ್ಶೂರೆನ್ಸ್ ಅವರು ಇಂಜಿನ್ ಕ್ಲೈಮ್ ಕೊಡ್ತಿಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಬೇಕು, ಎಥನಾಲ್ ಬ್ಲೆಂಡ್ ಇಂದ ಇಂಜಿನ್ ಪ್ರಾಬ್ಲಮ್ ಐತೆ, ಅದಕ್ಕೆ ನಾವು ಕ್ಲೈಮ್ ಕೊಡಲ್ಲ ಅಂತ. ಇದು ಸ್ಟೇಟ್ಮೆಂಟ್ ಬಂದಿದೆ ಒಂದಲ್ಲ, ಇದು ಬಂದಿರೋದು ಎಕೋ ಗೊತ್ತಿಲ್ಲ, ಎಕೋ ಇನ್ಶೂರೆನ್ಸ್ ಗೊತ್ತಿಲ್ಲ ಎಲ್ರಿಗೂ. ಟ್ವಿಟ್ಟರ್ ಅಲ್ಲಿ ಪೂರ್ತಿ ಸ್ಟೇಟ್ಮೆಂಟ್ ಬಂದಿದೆ ಅವ್ರದ್ದು, ಆಯ್ತಾ? ನಾವು ಸಪೋರ್ಟ್ ಮಾಡಲ್ಲ ಅಂತ. ಇಂಜಿನ್ ಹಾಳಾಯ್ತು ಅಂದ್ರೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು 2021 ಗಾಡಿ ತಗೊಂಡಿದ್ದೀನಿ. ಸೊ ಅವಾಗೇನಿತ್ತು, BS6 ಸ್ಟೇಜ್ 1 ಗಾಡಿ ಬರ್ತಿತ್ತು ಆ ಟೈಮ್. ಓಕೆ, ಸೊ ಅದಕ್ಕೆ ನಂದು ಇಂಜಿನ್ ಸರ್ಟಿಫೈಡ್ ಇರೋದು ಎಥನಾಲ್ 10% ಬ್ಲೆಂಡಿಗೆ ಸರ್ಟಿಫೈಡ್ ಇರೋದು. ಓಕೆ, ಈಗ 20% ಬಂತು, ನಂದು ಇಂಜಿನ್ ಏನೋ ಟ್ರಬಲ್ ಬಂದು ನಾನು ಕವರ್ ತಗೊಂಡಿದ್ದೀನಿ ಅಂತ ಅಸ್ಯೂಮ್ ಮಾಡ್ಕೊ, ಎಲ್ಲರೂ ಇಂಜಿನ್ ಕವರ್ ತಗೊಳಲ್ಲ. ಓಕೆ, ಇಂಜಿನ್ ಕವರ್ ತಗೊಂಡಿದ್ದೀನಿ, ಅದು ಏನೋ ಆಗಿ ಡಮ್ ಅಂತು, ಇಂಜಿನ್ ಬ್ಲಾಸ್ಟ್ ಆಯ್ತು, ಏನೋ ಆಯ್ತು, ಇಂಜಿನ್ ಫೇಲ್ಯೂರ್ ಬಂತು, ಏನೋ ಇಶ್ಯೂ ಬಂತು, ಇಲ್ಲ ಕ್ರ್ಯಾಮ್ ಶಾಫ್ಟೇ ಮುರಿದೋಯ್ತು, ಏನೋ ಆಗಿ ಕೊಡಲ್ಲ ಅವ್ರ ಕವರ್ ಅಂತ. ಯಾಕಂದ್ರೆ ಯು ಆರ್ ಯೂಸಿಂಗ್ ಎಥನಾಲ್ 20 ಬ್ಲೆಂಡ್, ನಿನ್ ಗಾಡಿ ಸರ್ಟಿಫೈಡ್ ಇಲ್ಲ, ಸೊ ಇಂಜಿನ್ ಕವರ್ ಕೊಡಲ್ಲ. ಇದಿರೋದು ಯಾರು ಮಾಡ್ತಿದಾರೋ, ಯಾರು ದುಡ್ಡು ಮಾಡಕ್ಕೋಸ್ಕರ ಮಾಡ್ತಿದಾರೋ.
ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲ, ಹೇಳೋರು ಕೇಳೋಕು ಇದ್ರು ಅವ್ರಿಗೆ ಸಮಯನೇ ಇಲ್ಲ. ಇಲ್ಲ ಹೇಳಿದ್ರು ರೆಸ್ಪಾನ್ಸ್ ಮಾಡಲ್ಲ. ಈಗ ಹೆಂಗ್ ಆಗ್ತಿದೆ ಅಂದ್ರೆ ಇದನ್ನ ನೋಡ್ಬಿಟ್ರೆ ಇವಿ ತಗೊಳ್ಳೋದೇ ವಾಸಿ ಅನಿಸ್ತಿದೆ, ಎಲೆಕ್ಟ್ರಿಕ್ ವೆಹಿಕಲ್. ನಿಜಾನೇ ತಾನೇ? ಪಾಠಗಳನ್ನ ನೋಡಿದ್ರೆ ಒಂದಿರುತ್ತೆ. ಇಷ್ಟೇ ಕತೆ. ಸೊ ಅಟ್ಲೀಸ್ಟ್ ಈ ವಿಡಿಯೋ ಮೂಲಕ ಏನ್ ಹೇಳ್ತೀವಿ ಅಂದ್ರೆ, ನಿಮ್ ಮೈಲೇಜ್ ಡ್ರಾಪ್ ಆಗ್ತಿದೆ, ಇಂಜಿನ್ ಸ್ವಲ್ಪ ಏನೋ ಕಿರಿಕಿರಿ ಮಾಡ್ತಿದೆ ಅಂದ್ರೆ, ಹೊಸ ಪೆಟ್ರೋಲ್ ಬಂದಿದೆ ಎಥನಾಲ್ 20% ಬ್ಲೆಂಡಿಂಗ್. ಅಬ್ಸರ್ವ್ ಮಾಡ್ತಾ ಇರಿ, ತುಂಬಾ ಜನ ನಾನು ಕೇಳಿದೀನಿ ಅವ್ರದ್ದು ಮೈಲೇಜ್ ಡ್ರಾಪ್ ಆಗಿದೆ. ಮಿನಿಮಮ್ 3 to 5% ಅಂತೂ ಮೈಲೇಜ್ ಡ್ರಾಪ್ ಆಗುತ್ತೆ. ಅಂದ್ರೆ ನಿಮ್ ಗಾಡಿ ಮುಂಚೆ 40 ಕೊಡ್ತಿತ್ತು ಅಂದ್ರೆ ಈಗ ಹತ್ತಿರ 35 ಇದು ಬ್ಲೆಂಡ್ ಸ್ಟಾರ್ಟ್ ಕೊಡ್ಬೋದು. ಎಷ್ಟು ದಿನ ಆಯ್ತು ಸ್ಟಾರ್ಟ್ ಬ್ಲೆಂಡ್? ಈಗ ಸ್ಟಾರ್ಟ್ ಆಗಿದೆ, ಒಂದ್ 2-3 ತಿಂಗಳಿಂದ ಆಯ್ತು ಅಷ್ಟೇ. ಅದಕ್ಕೆ ನನ್ ಗಾಡಿ ಮೈಲೇಜ್ ಕೊಡ್ತಿದ್ದ, ಎಂತಕ್ ಮೈಲೇಜ್ ಕೊಡ್ತಿಲ್ಲ, ಕಡಿಮೆ ಆಗ್ಬಿಟ್ಟೈತೆ, ಟೆಸ್ಟ್ ಮಾಡ್ಬೇಕು ಅಂತಿದ್ದೀನಿ ಅವತ್ತಿಂದ. ಬರೀ ಬೆಂಗಳೂರಲ್ಲಿ ಓಡಾಡ್ತಿದ್ದೀನಿ, ಬೇಗ ಖಾಲಿ ಆಗ್ಬಿಡ್ತೈತೆ. ಅದನ್ನೇ ಹೇಳ್ತಿರೋದು. ಫ್ರೀ ಈಗ ನಾನು ಎಕ್ಸಾಕ್ಟ್ ಡೇಟಾ ಕೊಡ್ತೀನಿ, ಎಕ್ಸಾಕ್ಟ್ ಡೇಟಾ ಮೊದ್ಲೇ 30 ಒಳಗ್ ಕೊಡ್ತೈತೆ ನನ್ ಗಾಡಿ, 30 ಒಳಗ್ ಬಂದ್ಬಿಟ್ಟೈತೆ. ಅದೇ ಆಗಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಬೇಸಿಕಲಿ ಫಸ್ಟ್ ಇದ್ದು 2030 ಇದು ಟಾರ್ಗೆಟ್, ಅದನ್ನ ಇವ್ರು 2025ಗೆ ತಗೊಂಡ್ಬಂದಿದ್ದಾರೆ. ಸೊ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಶೀಘ್ರ 1 ತಿಂಗಳಾಯ್ತಂತೆ ಕರೆಂಟ್ ಪ್ರಕಾರ, ಸ್ಟಾರ್ಟ್ ಆಗಿರೋ ಪ್ರಕಾರ. ಎಥನಾಲ್ 20%, ಎಥನಾಲ್ ಅಥವಾ ಬ್ಲೆಂಡಿಂಗ್ ತುಂಬಾ ವರ್ಷಗಳಾಗೋಯ್ತು. 10% ಸ್ಟಾರ್ಟ್ ಆಗಿದ್ದು 2021 ಅರೌಂಡ್ ಅಲ್ಲಿ. ಆದ್ರೆ ಎಥನಾಲ್ ಬ್ಲೆಂಡಿಂಗ್ ಸ್ಟಾರ್ಟ್ ಆಗಿ ತುಂಬಾ ವರ್ಷ ಆಯ್ತು, ಆದ್ರೆ ಪರ್ಸೆಂಟೇಜ್ ಕಮ್ಮಿ. ಈಗ ಬರ್ತಾ 20% ಏನಿದೆ 1 ತಿಂಗಳಿಂದ. ಸೊ ಯಾರ್ಯಾರ ಗಾಡಿಗೆ ಮೈಲೇಜ್ ಕಮ್ಮಿ ಅನಿಸ್ತಿದೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಆಗ್ತಿದೆ ಅಂತ, ಆಯ್ತಾ? ನನ್ಗೂ ಅನ್ಸಿತ್ತು, ಆದ್ರೆ ನನಗೆ ಪ್ರಾಬ್ಲಮ್ ಏನಂದ್ರೆ ನನ್ ಗಾಡಿ ಪಿಕಪ್ ಸರಿ ಅನಿಸ್ತಿಲ್ಲ ನಂಗೆ, ಸುಮಾರು ದಿನ ಆಯ್ತು. ಗಾಡಿ ಪಿಕಪ್ ಪ್ರಾಬ್ಲಮ್ ಅನ್ಸ್ತಿಲ್ಲ ನಂಗೆ, ಮೈಲೇಜ್ ಹೆವಿ ಡ್ರಾಪ್ ಆಗಿದೆ ಅನಿಸ್ತೈತೆ. ಹೆವಿ ಡ್ರಾಪ್ ಅಂದ್ರೆ ಎಷ್ಟು? ಅರೌಂಡ್ 5 ಕಿಲೋಮೀಟರ್, 4-5 ಹತ್ರ ಎಕ್ಸ್ಪೆಕ್ಟೆಡ್. ಮತ್ತೆ ಮತ್ತೆ ಅದಕ್ಕೆ ಹೇಳ್ತಿರೋದು, ಹೈಲೈಟ್ ಮಾಡ್ತಿರೋದು ಇದನ್ನ ಇಶ್ಯೂನ. ಯಾಕಂದ್ರೆ ತುಂಬಾ ಜನಕ್ಕೆ 2 ವೀಲರ್ ಇಂಡಿಯಾದಿರೋದು ಲೈಫ್ ಲೈನ್ ಇರೋದೇ 2 ವೀಲರ್ಸ್. ನಾನು 4 ವೀಲರ್ ಕನ್ಸಿಡರ್ ಮಾಡಲ್ಲ ಅಷ್ಟು, ಯಾಕಂದ್ರೆ ನಾನು ವಾರಕ್ಕೆ 1 ಸರ್ತಿನೂ 2 ಸರ್ತಿನೂ ಡೈಲಿ ಅಡ್ಡಾಡೋ ಕಮ್ಮಿ. ನಾನಂತಾನು 2 ವೀಲರ್ ಮೇಲೆ ಡಿಪೆಂಡೆಂಟ್. ನಾನು 4 ವೀಲರ್ ನಾನು ಜಾಸ್ತಿ ತೆಗೆಯಲ್ಲ. ಸೊ 2 ವೀಲರ್ದೇ ಮೈಲೇಜ್ ಕಮ್ಮಿ, ಅದನ್ನ ತಗೊಳ್ಳೋದೇ ಮೈಲೇಜ್ಗೋಸ್ಕರ 2 ವೀಲರು. ಅದಕ್ಕೆ ಹೊಡ್ತಾ ಬೀಳಕ್ ಸ್ಟಾರ್ಟ್ ಆದ್ರೆ ಹೆಂಗೆ? ಪ್ಲಸ್ ಈ ತಲೆನೋವು ಇರೋದೇನಂದ್ರೆ, ಎಲ್ಲ ಫ್ಯಾನ್ಸಿ ಗಾಡಿ ತಗೊಂಡಿದ್ದಾರೆ ಎಲ್ರು, ಆಯ್ತಾ? ನಿಂದು ಹಿಮಾಲಯನೇ ಇರೋದು 400cc ಎಲ್ಲ, ಮೊದಲೇ ಪೆಟ್ರೋಲ್ ಕುಡಿಯೋ ಗಾಡಿಗಳು ಎಲ್ಲ ನಾರ್ಮಲ್ ಆಗಿ. ಈಗ ಇನ್ನೂ 4 ಬಿದ್ಬಿಡ್ತು ಅಂದ್ರೆ ಕಾರ್ ಲೆವೆಲ್ಗೆ ಬಂದ್ಬಿಡ್ತಾವೆ. ಡಿಸೈಲ್ ಕಾರ್ ತಗೊಂಡಿದ್ರೆ ಅದ್ರ ಮೈಲೇಜ್ ಇದ್ರ ಮೈಲೇಜ್ ಮ್ಯಾಚ್ ಆಗ್ತಿತ್ತು. ಅದೇ ಆಗಿರೋದು. ಎಲ್ಲರೂ ಲಾಂಗ್ ಡ್ರೈವ್ ಹೋಯ್ತೀನಿ, ನಾನು ಎಕ್ಸ್ಟ್ರಾ 2,000 ರೂಪಾಯಿ ಖರ್ಚಿಗೆ ಹಾಕೊಂಡು ಹೋಗ್ಬೇಕು ಪೆಟ್ರೋಲ್ಗೆ. ಆದ್ರೆ ರಿಪೋರ್ಟ್ ಮಾಡು, ನೀನ್ ನಿಜವಾಗ್ಲೂ ಹೇಳ್ತೀನಲ್ಲ, ನೀನ್ ಟೆಸ್ಟ್ ಮಾಡಿ ಹೇಳು, ನೋಡೋಣ ಇದ್ರ ಮೇಲೆ ನಿಜವಾಗ್ಲೂ ನಮ್ಗೆ ಇಂಪ್ಯಾಕ್ಟ್ ಕಾಣಿಸ್ತು ಅಂದ್ರೆ ಹೇಳ್ತೀನಿ. ನಾನು ಚೆಕ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀನಿ, ನಾಳೆ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಒಂದ್ಸರ್ತಿ ಟ್ಯಾಂಕ್ ಫುಲ್ ಮಾಡಿ ನೋಡು, ಟ್ರೈ. ನನ್ನ ಪ್ರಕಾರ ಅಂತೂ ಇಂಪ್ಯಾಕ್ಟ್ ಇದೆ. ಸೊ ಎಲ್ರು ನೋಡಿ, ಇಂಪ್ಯಾಕ್ಟ್ ಇದೆ, ನಿಜವಾಗ್ಲೂ ಇದೆ. ಕನ್ಸರ್ನ್ ರೇಸ್ ಮಾಡೋದ್ರೆ ಈಗಲೇ ಟೈಮ್ ಇದೆ. ಎಲ್ರು ಸೇರಿ ಮಾಡಿದ್ರೆ ಏನಾದ್ರೂ ಆಗ್ಬೋದೇನೋ, ಆದ್ರೆ ಈಗ ಇಂಪ್ಲಿಮೆಂಟೇಶನ್ ಅಂತೂ ಸ್ಟಾರ್ಟ್ ಆಗಿದೆ. ಏನೇನ್ ಆಗ್ತಿದೆ ಅಂತ, ಯಾರ್ಯಾರಿಗೆ ಎಷ್ಟೆಷ್ಟು ಮೈಲೇಜ್ ಕಮ್ಮಿ ಬರ್ತಿದೆ ಅಂತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ, ನೋಡೋಣ.